ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ನಿಮಗೆ ಮೆಂತ್ಯದ ತಂಬಳಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು: ಮೆಂತ್ಯ 1 ಟೀ ಸ್ಪೂನ್, ತೆಂಗಿನಕಾಯಿ ತುರಿ, ಇದು ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ, ಅರ್ಧ ಕಪ್, ಮೊಸರು ಅರ್ಧ ಕಪ್ಪು, ಇಲ್ಲ ನೀವು ಮಜ್ಜಿಗೆನಾದರೂ ಬಳಸ್ಬೋದು, ನೀರು 1/4 ಕಪ್ಪು, ಜೀರಿಗೆ 1 ಟೀ ಸ್ಪೂನು, ಒಣಮೆಣಸಿನಕಾಯಿ, ಇಲ್ಲಿ ನಾನು ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ, ತೀರಾ ದೊಡ್ಡದಿಲ್ಲ, ಸಣ್ಣ ಸಣ್ಣದಾಗಿದೆ, ಒಂದು 3, ಹತ್ರ 1 ಟೀ ಸ್ಪೂನ್ ಅಷ್ಟು, ಇಲ್ಲ ನೀವು ರುಚಿಗೆ ತಕ್ಕಷ್ಟು ಹಾಕೋಬಹುದು, 1/4 ಟೀ ಸ್ಪೂನು ಸಾಸಿವೆ, 1/4 ಟೀ ಸ್ಪೂನು ಜೀರಿಗೆ, ಒಂದು 10-15 ಎಲೆಯಷ್ಟು ಕರಿಬೇವಿನ ಸೊಪ್ಪು, ಅರ್ಧ ಟೇಬಲ್ ಸ್ಪೂನ್ನಷ್ಟು ತುಪ್ಪ. ಒಂದು ಬಾಣಲೆಯನ್ನು ಇಟ್ಕೊಂಡು ಅದನ್ನ ಕಾಯ್ಲಿಕ್ಕಿಡಿ. ಬಾಣಲೆ ಕಾದ್ಮೇಲೆ ಅದಕ್ಕೆ ಅರ್ಧದಷ್ಟು ನೀವು ಇಟ್ಕೊಂಡಿರ್ತಕ್ಕಂತಹ ತುಪ್ಪನ ಹಾಕಿ, ಹಾಗೆ ಮೆಂತ್ಯನೂ ಹಾಕಿ, ಜೀರಿಗೆನೂ ಹಾಕಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಕೈಯಾಡಿ, ಒಣಮೆಣಸಿನ್ಕಾಯಿನೂ ಹಾಕಿ ಕೈಯಾಡಿ. ಈ ಮೆಂತ್ಯ ಹುರಿದಾದ್ಮೇಲೆ ಪಟಪಟ ಅನ್ನತ್ತೆ, ಆ ಸೌಂಡ್ ಬರೋವರೆಗೂ ನೀವು ಅದನ್ನು ಕೈಯಾಡಿ, ಅಥವಾ ಅದರ ಘಮ ಬಂದರೆ ಸಾಕು. ನೀವು ಅದನ್ನು ಸ್ವಿಚ್ ಆಫ್ ಮಾಡಿದ ಮೇಲೆ ಈ ಉಳಿದಿದ್ದು ನೀವು ಇಟ್ಕೊಂಡಿರ್ತೀರಲ್ಲ ಕೊಬ್ಬರಿ, ಅದನ್ನು ಹಾಕಿಬಿಟ್ಟು ಕೈ ಆಡ್ಬಿಡಿ. ಬಾಣಲೆ ತಣ್ಣಗಾದ್ಮೇಲೆ ಈ ಮಿಶ್ರಣವನ್ನು ಜಾರಿಗೆ ಹಾಕಿ, ಹಾಗೆ ಉಪ್ಪು ಹಾಕಿ, ನೀರು ಹಾಕಿ ಸಣ್ಣಕ್ಕೆ ರುಬ್ಕೊಳ್ಳಿ. ಇದನ್ನ ಸ್ವಲ್ಪ ರುಬ್ಬಾದ್ಮೇಲೆ ನೀವು ಇಟ್ಕೊಂಡಿದ್ದ ಮೊಸರನ್ನು ಕೂಡ ಹಾಕಿ, ಯಾಕಂದರೆ ಮೊಸರಲ್ಲಿ ಕೆನೆ ಏನಾರಿದ್ರೆ ಅದು ಕನ್ಸಿಸ್ಟೆನ್ಸಿಲಿ ನೀಟಾಗಿ ಕಾಣಲ್ಲ, ಅದರಿಂದ ಆ ಮೊಸರನ್ನು ಹಾಕಿ ಸಣ್ಣಕ್ಕೆ ರುಬ್ಬಿ. ನೀವು ಅರ್ಧದನ್ನ ಒಂದು ಸರ್ವಿಂಗ್ ಬೌಲಿಗೆ ತೆಗಿರಿ. ಪಾತ್ರೆಯಲ್ಲಿ ಇರ್ತಕ್ಕಂತಹ ತಂಬಳಿನೂ ಕೂಡ ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಪಾತ್ರೆಗೆ, ಸರ್ವಿಂಗ್ ಪಾತ್ರೆಗೆ ಬಗ್ಸಿ. ಈಗ ತಂಬಳಿ ರೆಡಿಯಾಗಿದೆ. ನೀವು ಇದ್ರ ಕನ್ಸಿಸ್ಟೆನ್ಸಿ ನೋಡ್ಬೋದು. ಇದು ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗಿರಬಾರ್ದು. ತಂಬಳಿಗೆ ಒಗ್ಗರಣೆ ಮಾಡಲಿಕ್ಕೆ ಒಂದು ಪುಟ್ಟ ಒಗ್ಗರಣೆಯ ಸೌಟನ್ನು ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಾದ್ಮೇಲೆ ಸಾಸಿವೆ ಪಟಪಟ ಆದಮೇಲೆ ಜೀರಿಗೆ ಹಾಕಿ ಆಫ್ ಮಾಡಿ. ಒಗ್ಗರಣೆನೂ ಕೂಡ ತಂಬಳಿ ಮೇಲೆ ಹಾಕಿಬಿಟ್ರೆ ಮೆಂತ್ಯದ ತಂಬಳಿ ರೆಡಿ ಆಗುತ್ತೆ. ಇನ್ನೊಂದು ವಿಷಯ, ನೀವು ಯಾವಾಗಲೂ ತಂಬಳಿ ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಹುಳಿಯಾದ ಮೊಸರನ್ನೇ ಬಳಸಿದರೆ ಒಳ್ಳೆಯದು. ನೋಡಿದ್ರಲ್ಲ ಹೇಗೆ ಮೆಂತ್ಯ ತಂಬಳಿ ಮಾಡೋದು ಅಂತ ಹೇಳಿ. ಮೆಂತ್ಯ ತಂಬಳಿ ಮಾಡೋದು ಸುಲಭ. ನೀವು ನಿಮ್ಮ ಮನೆಯಲ್ಲಿ ಈ ತಂಬಳಿಯನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.